ಚಳ್ಳಕೆರೆ ನಗರದ ಬೀದಿ ವ್ಯಾಪಾರಿಗಳು ಬೀದಿಗೆ ನಿಂತು ಪ್ರತಿಭಟನೆ. ಈ ಪ್ರತಿಭಟನೆಗೆ ನೇತೃತ್ವ ವಹಿಸಿದ ಸಿಪಿಐ ಪಕ್ಷದ ಮುಖಂಡ ಶಿವರುದ್ರಪ್ಪ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆ. ಕಳೆದ 15 ದಿನಗಳ ಹಿಂದೆ ನೋಟಿಸ್ ಕೊಡದೆ ಬೀದಿ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯ ನೀಡಿದ ಪೌರಾಯುಕ್ತ ಜಗ್ಗಾರೆಡ್ಡಿ 40 ರಿಂದ 45 ವರ್ಷಗಳ ಕಾಲ ವ್ಯವಹರಿಸುತ್ತಿದ್ದ ಬೀದಿ ವ್ಯಾಪಾರಿಗಳು, ನಗರಸಭೆ ಅಧಿಕಾರಿಗಳು ರಸ್ತೆ ಮೇಲಿನ ಅಂಗಡಿ ಮುಂಗಟ್ಟುಗಳನ್ನು ಧ್ವಂಸಗೊಳಿಸಿದ್ದಾರೆ. ನಗರಸಭೆ ದೌರ್ಜನ್ಯಕ್ಕೆ ಒಳಗಾದ ಬೀದಿ ವ್ಯಾಪಾರಸ್ಥರು ಹೈರಾಣ. ಬೀದಿ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಕಳೆದುಕೊಂಡಿದ್ದಾರೆ. ಇತ್ತ ನಮಗೆ ಫೈನಾನ್ಸ್ ಕೊಟ್ಟಿರುವವರು ಹೆಗಲಿಗೆ ಏರಿದ್ದಾರೆ. ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಗೂಂಡಾ ವರ್ತನೆ ತೋರಿಸಿದ್ದಾರೆ. ಬೀದಿ ವ್ಯಾಪಾರಸ್ಥರು ಕಳ್ಳರಲ್ಲ. ಬೀದಿ ಬದಿ ವ್ಯಾಪಾರಸ್ಥರ ಹೆಂಡತಿ ಮಕ್ಕಳ ಗತಿ ಏನು? ನಾವು ನಗರಸಭೆಗೆ ದಿನನಿತ್ಯ 30 ರಿಂದ 40 ರೂಪಾಯಿ ತೆರಿಗೆ ಕಟ್ಟುತ್ತಿದ್ದೇವೆ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಂದ ನಗರಸಭೆ ನಡೆಯುತ್ತಿರುವುದು. ನಮ್ಮ ಬೀದಿ ಬದಿಯ ಇರುವ ವ್ಯಾಪಾರ ಸಂಘಟನೆ ಇದೆ. ನಗರಸಭೆ ಇದೇ ರೀತಿ ಮುಂದುವರಿದರೆ ಉಗ್ರ ಪ್ರತಿಭಟನೆ ನೋಡಬಹುದು. ಸುಮಾರು 100 ಜನ ಪ್ರತಿಭಟನಾಕಾರರು ಹಾಜರಿದ್ದರು. ಪೌರಾಯುಕ್ತ ಜಗ್ಗಾರೆಡ್ಡಿ ಅವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಇದರಿಂದ ಮನನೊಂದು ವ್ಯಾಪಾರಿಗಳು ಹೊರಗಡೆಯಿಂದ ಬಂದ ಕಡಿಮೆ ದರಕ್ಕೆ ಮಾರಾಟ ಮಾಡುವುದರಿಂದ ಇಲ್ಲಿಯ ವ್ಯಾಪಾರಿಗಳು ಬದುಕಲು ಆಗದೆ, ಸಾಯಲು ಆಗದೆ ಶೋಚನೀಯ ಪರಿಸ್ಥಿತಿ ಉಂಟಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಫಲಾನುಭವಿಗಳು ನಗರಸಭೆಯಿಂದ ಲೈಸೆನ್ಸ್ ಪಡೆದು ವ್ಯಾಪಾರಿಗಳು ವಹಿವಾಟುಗಳನ್ನು ನಡೆಸುತ್ತಿದ್ದಾರೆ. ಈ ಹಿಂದೆ ರಾಜ್ಯ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಚುನಾವಣೆ ಸಹ ನಡೆಸಿ 12 ಜನರು ಬೀದಿ ಬದಿ ವ್ಯಾಪಾರಿಗಳು ಚುನಾಯಿತರಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕಾನೂನು ರೀತಿಯಲ್ಲಿ ನಗರಸಭೆಗೆ ವಾರ್ಷಿಕ 61 ಲಕ್ಷಕ್ಕೂ ಹೆಚ್ಚು ಹಣವನ್ನು ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ. 2019ರಲ್ಲಿ ಬೀದಿ ಬದಿ ವ್ಯಾಪಾರಿಗಳು 12 ಜನರನ್ನು ಚುನಾಯಿತರಾಗಿದ್ದಾರೆ ಎಂದು ಗುರುತಿಸಿ ಸ್ಥಳೀಯ ಶಾಸಕರಾದ ಶ್ರೀ ಟಿ ರಘುಮೂರ್ತಿಯವರು ಅಭಿನಂದನಾ ಪತ್ರ ನೀಡಿ ಗೌರವಿಸಿದ್ದಾರೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳು ಮಾನವೀಯತೆಯಿಂದ ಚರ್ಚಿಸಿ ನಾವುಗಳು ಬದುಕಲು ಅವಕಾಶ ನೀಡಬೇಕಾಗಿ ಕೋರುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಎಲ್ಲ ಸೈನ್ ಹಾಕ್ಬೇಕಾಯ್ತು. ಒಬ್ಬರು ಹೆಣ್ಮಕ್ಳು ಬರ ಯಾರನ್ನ ಒಂದು ಸೈನ್ ಹಾಕಿ. ಈಗ ಮತ್ತೆ ಮಾಡ್ಬೇಕಾಯ್ತು. ಸೈ ಈ ಕಡೆ ಮಾನ್ಯ ಶಿರಸ್ತರು ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಮಾನ್ಯ ಶಿರಸ್ತರು ಬಂದಿದ್ದಾರೆ. ಅವರು ಪತ್ರವನ್ನು ಪಡೆದಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಳ್ಬೇಕಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಈಗ ತಮ್ಮನ್ನು ಕುರಿತು 2 ಮಾತು. ತಾವೇನು ಚಳ್ಳಕೆರೆ ನಗರದಲ್ಲಿ ಈ ಹಿಂದಿನಿಂದಲೂ ಬೀದಿ ಬದಿ ಅಂಗಡಿಗಳನ್ನ ಇಟ್ಟುಕೊಂಡು ವ್ಯಾಪಾರ ಏನು ಮಾಡ್ಕೊತ ಬಂದಿದ್ದೀರ, ಇದನ್ನು ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದೆ ಅಂತ ತಾವು ತಿಳಿಸಿದ್ದೀರ. ನಾವು ನಗರಸಭೆ ಅಧಿಕಾರಿಗಳನ್ನು ಹಾಗೂ ಮಾನ್ಯ ನಮ್ಮ ತಹಸೀಲ್ದಾರರು ಸಹಿತ ಮಾನ್ಯ MLA ಸಾಹೇಬ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಮುಂದಿನ ಕ್ರಮ ವಹಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಆಮೇಲೆ ಈಗ ಏನು ಮನವಿ ಪತ್ರ ಕೊಟ್ಟಿದ್ದೀರಾ, ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಕಳಿಸ್ಕೊಂಡು ಕೊಟ್ಟು ಅವರು ಅಲ್ಲಿ ಮೇಲಧಿಕಾರಿಗಳ ಜೊತೆ ಮಾತಾಡೋಕ್ಕೆ ಹೇಳ್ತೀವಿ. ಮುಖಂಡರಾದಂಥ ಉಪಾಧ್ಯಕ್ಷರಾದಂಥ LH ತಿಪ್ಪೇಸ್ವಾಮಿ ಅವರೇ, ಪಟೇಲ್ರವರೇ, ಆದಂಥ ವೀರೇಂದ್ರಯ್ಯ ಸ್ವಾಮಿ ಅವರೇ, ಕಾರ್ಯದರ್ಶಿಗಳಾದಂಥ ಓಬಳೇಶ್ ಅವರೇ, ಮಹಿಳಾ ನಾಯಕಿಯಾದಂಥ ಮಂಜುಳಮ್ಮನವರೇ, ವರಲಕ್ಷ್ಮಿ ಅವರೇ, ತಹಸೀಲ್ದಾರ್ಗೆ ಬೇಡಿಕೆ ಪತ್ರವನ್ನು ಸಲ್ಲಿಸಿ ಬಂದಿದೆ. ಉದ್ದೇಶ ಏನೆಂದರೆ, ಇವತ್ತು ಚಳ್ಳಕೆರೆಯ ದಯಮಾಡಿ ಯಾರು ಮಾತಾಡಬೇಡಿ. ನಿಮ್ಮ ಬೇಡಿಕೆಗಳು ಕೇಳಿಕೆಗಳ ಬಗ್ಗೆನೇ ನಾವು ನಗರಸಭೆಗೆ ಬಂದಿದ್ವಿ. ಮನವಿ ಪತ್ರವನ್ನು ಅಧ್ಯಕ್ಷರಿಗೆ ಸಲ್ಲಿಸ್ತಿದ್ವಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ವಿ.
ಮುಂದೆ ನಗರಸಭಾ ಅಧ್ಯಕ್ಷರಿಗೆ ಕೊಡಬೇಕಾಗಿದೆ. ದಯಮಾಡಿ ಶಾಂತ ರೀತಿಯಿಂದ ವರ್ತನೆ ಮಾಡಿ. ಇವತ್ತು ನಗರಸಭೆಯ ಏನು ಅಧಿಕಾರಿಗಳಿದ್ದಾರೆ, ಪೌರಾಯುಕ್ತರು ಇದ್ದಾರೆ, ಮತ್ತು ಅಧಿಕಾರಿಗಳಿದ್ದಾರೆ. ಆ ಪೌರಾಯುಕ್ತರ ದೌರ್ಜನ್ಯವನ್ನು ವಿರೋಧಿಸಿ ಈ ಜಗಾರೆಡ್ಡಿ ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಾರೆ. ಇವರು ಪೌರಾಯುಕ್ತರು ಆಗಿಲ್ಲ, ಎಕ್ಸ್ ಸರ್ವಿಸ್ ಮ್ಯಾನ್. ಯುದ್ಧಕ್ಕೆ ಬಂದಂಗೆ ಬರ್ತಾರೆ ಒಂದೇ ಸರಿ. ಅಂಥ ಅಧಿಕಾರಿ ಇಲ್ಲಿ ಪೌರಾಯುಕ್ತರಾಗಿದ್ದಾರೆ. ಅವರು ಮನೆಯಿಂದ ಬಂದು ಕೂತ್ರೆ ಅವರು ಸಮಯ 1 ಗಂಟೆ 1:15 ಆಗೋ ತನಕ ಎದ್ದಾಳಲ್ಲ. ಅದಾದಮೇಲೆ ಮತ್ತೆ ಹೋಗಿ 3 ಗಂಟೆ ಬರ್ತಾರೆ. ಇಂಥ ಅಧಿಕಾರಿ ಎಲ್ಲಿ, ಯಾವ ಏರಿಯಾದಲ್ಲಿ ಯಾವ ಬಡಾವಣೆಗಳಿದ್ದಾವೆ? ಚಳ್ಳಕೆರೆ ನಗರದಲ್ಲಿ ಕಡಪನಟ್ಟಿ ಎಲ್ಲಿದೆ, ಚಿತ್ರನಟ್ಟಿ ಎಲ್ಲಿದೆ, ಹೊಸಬನಟ್ಟಿ ಎಲ್ಲಿದೆ, ಅಂಬೇಡ್ಕರ್ ನಗರ ಎಲ್ಲಿದೆ, ಜನತಾ ಕಾಲೋನಿ ಎಲ್ಲಿದೆ, ವೆಂಕಟೇಶ್ವರ ನಗರ ಎಲ್ಲಿದೆ, ಅಭಿಷೇಕ್ ನಗರ ಎಲ್ಲಿದೆ, ಅಂಬೇಡ್ಕರ್ ನಗರ ಎಲ್ಲಿದೆ? ಇಂಥ ಬಡಾವಣೆಗಳು ಎಲ್ಲಿದೆ ಅಂತ ಇದು ಗುರ್ತಿಲ್ಲ. ಅವರು ಬಂದು ಇಲ್ಲೇನು ಸಮಯ ಬಂದು ಇಲ್ಲಿ ಕೆಲಸವನ್ನು ಮಾಡಿ ಹೋಗ್ತಾರೆ. ಆದರೆ ಏಕಾಏಕಿ ಯಾವ ರಸ್ತೆಯಲ್ಲಿ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದೇನು ಪರಿಶೀಲನೆ ಮಾಡಲ್ಲ. ಹೆಲ್ತ್ ಇನ್ಸ್ಪೆಕ್ಟ್ರ್ ಕಳಿಸೋದು, ಹೋಗಿ ಅದನ್ನ ಎತ್ತಾಕೆಂಬ ಅಂತ ಕಳಿಸೋದು. ಆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಏನು ಗುರ್ತವರು? ಎತ್ತಾಕೆಂಬರ್ತಾರೆ ಪೆಟ್ಟಿಗೆ ಅಂಗಡಿಗಳನ್ನ. ಅವ್ರು ಹೆಂಗೆ ಬೇಕಾದ್ರೆ ಹಂಗೆ ಮನ ಬಂದಂತೆ ಉಲ್ಟಾ ಪಲ್ಟಿ ಮಾಡಿ ಅದಕ್ಕಿದ್ದಂಥ ಸಾಮಾನುಗಳನ್ನು ಚೆಲ್ಲಪಿಲ್ಲಿಯಾಗಿ ಮಾಡಿ ಬೆಲೆ ಬಾಳಂಥ ವಸ್ತುಗಳನ್ನು ಇವತ್ತು ಧ್ವಂಸವನ್ನು ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ನಿರಂತರವಾಗಿ ನಗರಸಭೆಯ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇವತ್ತು ಸಾವಿರಾರು ಗಟ್ಟಲೆ ಇವತ್ತು ನಷ್ಟ ಉಂಟಾಗಿದೆ. ಬೀದಿ ಬದಿ ವ್ಯಾಪಾರದಾರರು ಬೆಲೆ ಬಾಳಂಥ ವಸ್ತುಗಳನ್ನು ಚೆಲ್ಲಪಿಲ್ಲಿ ಮಾಡಿದ್ದಾರೆ. ಇಂಥ ಒಂದು ಧೋರಣೆಯನ್ನು ವಿರೋಧಿಸಿ ಹಿಂದೆಂದೂ ನಗರಸಭೆಯ ಅಧಿಕಾರಿಗಳು ಹಿಂದೆಂದೂ ಯಾವುದೇ ರೀತಿಯ ಎಂಥ ಸಂದರ್ಭ ಬಂದರೂ ಬೀದಿ ಬದಿ ವ್ಯಾಪಾರದಾರರ ಮೇಲೆ ಬಿದ್ದಿಲ್ಲ. ಸ್ವಾಮಿ, ನಾನು ಕೇಳ್ತೇನೆ, ನಾನು ಒಂದ್ಸರಿ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ನಮ್ಮನ್ನು. ಈ ದೇಶದ ರಾಜಧಾನಿ ಕೆಂಪುಕೋಟೆ ನಾಳೆ ಆಗಸ್ಟ್ 15 ಬಂದರೆ ಅಲ್ಲಿ ನರೇಂದ್ರ ಮೋದಿ ಅವರು ಬಾವುಟ ಹಾರಿಸ್ತಾರೆ. ಆ ಜಾಗದಲ್ಲಿ ಇವತ್ತು ಜನಸಂದಣಿ ಸ್ಥಳ, ಲಕ್ಷಾಂತರ ಜನ ವೆಹಿಕಲ್ಗಳು, ಗಾಡಿಗಳು, ಮನುಷ್ಯರು ಓಡಾಡ್ತಾರೆ. ಅಂಥ ಜಾಗದಲ್ಲಿ ಬಹಿರಂಗವಾಗಿ ಇವತ್ತು ಬೀದಿ ಬದಿ ವ್ಯಾಪಾರದಾರರು ಇಟ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ತಾರೆ. ಲಾಲ್ ಕಿ ಬಜಾರ್, ಜಂತರ್ ಮಂತರ್, ಕೆಂಪುಕೋಟೆ, ಎಂತೆಂಥ ಇಡೀ ದೆಹಲಿ ನಗರದಲ್ಲಿ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರದಾರರು ವ್ಯವಹಾರ ಮಾಡ್ತಾರೆ. ಅಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ, ರಾಷ್ಟ್ರಪತಿಗಳಿದ್ದಾರೆ, ಎಲ್ಲ ಆಲ್ ಇಂಡಿಯಾ ಅಧಿಕಾರಿಗಳು ಅಲ್ಲಿದ್ದಾರೆ. ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ ಅಂತ. ಇವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಚಳ್ಳಕೆರೆಯಲ್ಲಿ DC ಆಫೀಸು ಮುಂದೆ ಇವತ್ತೇನು ನಮ್ಮ ಸರ್ಕಾರಿ ಆಸ್ಪತ್ರೆ ಐತೆ ದುರ್ಗದಲ್ಲಿ, ಜಿಲ್ಲಾ ಕೇಂದ್ರದ ಆಸ್ಪತ್ರೆ, ಅಲ್ಲಿ ಬಹಿರಂಗವಾಗಿ ಇವತ್ತು ಎಲ್ಲವರು ಬೀದಿ ಬದಿ ವ್ಯಾಪಾರದಾರರು ಮಾಡ್ತಿದ್ದಾರೆ. ಅವ್ರ ಮೇಲೆ ಯಾಕೆ ಕಾನೂನು ಇಲ್ಲ? ಅವ್ರ ಮೇಲೆ ಯಾಕೆ ದೌರ್ಜನ್ಯ ಇಲ್ಲ? ಅವ್ರ ಮೇಲೆ ಯಾಕೆ ದರ್ಪ ಇಲ್ಲ? ಇಲ್ಲೇ ಚಳ್ಳಕೆರೆ ಜನರಲ್ಲಿದ್ದರು, ಚಳ್ಳಕೆರೆಯಲ್ಲಿ ಮಾತ್ರ ನೀವು ದೌರ್ಜನ್ಯ ಮಾಡ್ತೀರಿ, ದಬ್ಬಳಿಕೆ ದಾಳಿ ಮಾಡ್ತಾಯಿದ್ರಿ. ಯಾಕೆ ಇವ್ರ ಮೇಲೆ ದಾಳಿ ಮಾಡ್ತೀರಿ? ಏನು ಅವತ್ತಿಂದ ಅವತ್ತು ಬದುಕಿ ವ್ಯಾಪಾರ ಮಾಡಿ ಬದುಕ್ತಕ್ಕಂಥ ಜನ ಇವರ್ಯಾರು ಕೋಟ್ಯಾಧೀಶ್ವರಲ್ಲ. ಇವರ್ಯಾರು ಎಲ್ಲ ದುಡುತ್ತಿನ ಜನ, ಕಳ್ತನ ಸುಲಿಗೆ ಮೋಸ ಮಾಡ್ತಕ್ಕಂಥರಲ್ಲ. ಇವತ್ತು ಅವತ್ತಿಂದ ಅವತ್ತು ದುಡಿದು ತಿಂತಕ್ಕಂಥ ಜನರ ಮೇಲೆ ನಿಮ್ಮ ಗದಾಪ್ರಹಾರ, ನಿಮ್ಮ ದೌರ್ಜನ್ಯ, ನಿಮ್ಮ ದಬ್ಬಾಳಿಕೆ ಯಾಕ್ರಿ ಇಂಥರ ಮೇಲೆ, ಬಡವ್ರ ಮೇಲೆ ಮಾಡ್ತೀರಿ? ಬಡವ್ರ ಮೇಲೆ ಯಾಕೆ ಮಾಡ್ತೀರಿ? ಹಿಂದೆಂದೂ ನಗರಸಭೆಯ ಆಡಳಿತ ಕೌನ್ಸಿಲ್ ಅಧ್ಯಕ್ಷರುಗಳು ಯಾರೂ ಸಮೇತ ಬೀದಿ ಬದಿ ವ್ಯಾಪಾರದಾರರ ಮೇಲೆ ದಾಳಿ ಮಾಡಿಲ್ಲ. ಈಗಿರ್ತಕ್ಕಂಥ ಪೌರಾಯುಕ್ತರು ಯಾರು ಜಗಾರೆಡ್ಡಿ ಅಂತಕ್ಕಂಥವ್ರು ಇವತ್ತು ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ. ಜಗಾರೆಡ್ಡಿ ಅವರೇ, ಇದು ಚಳ್ಳಕೆರೆ, ಇದು ಚಳ್ಳಕೆರೆಯಲ್ಲಿ ನಡೆಯಲ್ಲ ನಿಮ್ಮ ಬಾಣ, ನಿಮ್ಮ ಆಟ ನಡೆಯಲ್ಲ. ಇಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ನಿಮ್ಮ ನ್ಯಾಯಯುತವಾದಂಥ ಕೆಲಸವನ್ನು ಮಾಡಿ ನಿಮ್ಮ ಗೌರವಿಸ್ತಾರೆ. ನಿಮಗೆ ನೀವೇನಾದರೂ ಬೀದಿ ಬದಿ ವ್ಯಾಪಾರದಾರ ಮೇಲೆ, ನಾಗರಿಕರ ಮೇಲೆ
ಅಥವಾ ಸಾಮಾನ್ಯ ಜನರ ಮೇಲೆ ನೀವೇನ ತೊಂದರೆ ಮಾಡಿದರೆ ನಿಮ್ಮ ವಿರುದ್ಧ ನಿರಂತರವಾಗಿ ಹೋರಾಟ ಚಳವಳಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಬಂಧುಗಳೇ. ಆದ್ದರಿಂದ ಬೀದಿ ಬದಿ ವ್ಯಾಪಾರದಾರರು ಈಗಾಗಲೇ ಕಳೆದ 15 ದಿನಗಳಿಂದ ಅವರಿಗೆ ಚಳ್ಳಕೆರೆ ನಗರಸಭೆಯಿಂದನೇ ಈಗ ಅವರಿಗೆ ಶಿಫಾರಸನ್ನು ಮಾಡಿದ್ದಾರೆ. ಲೋನ್ ಕೊಡಲಿಕ್ಕೆ 10,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ, 30-40 ಲಕ್ಷ ರೂಪಾಯಿವರೆಗೂ ಲೋನ್ ಕೊಟ್ಟಿದ್ದಾರೆ. ಈಗ ಅವರ ಲೋನು ಯಾವ ರೀತಿ ತೀರಿಸ್ಬೇಕು? 15 ದಿವಸದಿಂದ ವ್ಯಾಪಾರ ಇಲ್ಲ, 25 ದಿವಸದಿಂದ ವ್ಯಾಪಾರ ಇಲ್ಲ. ಅವ್ರು ಹೆಂಗೆ ದುಡಿಮೆ ಮಾಡಬೇಕು, ಹೆಂಗೆ ಸಾಲ ಮರುಪಾವತಿ ಮಾಡಬೇಕು? ಬಂಧುಗಳೇ, ದಯಮಾಡಿ ತಾವು ಆಲೋಚನೆ ಮಾಡಬೇಕು. ಇಂಥ ಅಧಿಕಾರಿಗಳಿಗೆ ಬಂದಾಗ ಚಿಮಾರಿ ಮಾಡಿ ನೀವು ಸಮೇತಗೂ ಸ್ವಚ್ಛತೆಯನ್ನು ಕಾಪಾಡಿ, ಸ್ವಚ್ಛತೆಯನ್ನು